ಆಮ್ಯಾಕೆ ಇನ್ನೊಂದು ಮಾತು, ನಂತರನೇ ಪಿರುತಿ ಮಾಡಿ ನೀನು ಮದುವೆ ಆಯ್ತಿದ್ಯಾ. ಯಾವುದೇ ಕಾರಣಕ್ಕೂ ನಂತರ ಇಡೋದೆ ಜೋಪಾನವಾಗಿ ಹೆಜ್ಜೆ ಇಟ್ಟು ನಿನ್ನ ಸಂಸಾರನ ಉಳಿಸ್ಕೋ. ಕುಸಾ ಯಾವುದು ಹೆಸರು ಬರ್ತಾ ಇಲ್ಲ ನೋಡಿ ಯಾರ್ದು ಅಂತ. ಹಲೋ, ಯಾರು? ಹಲೋ ಸುಮಾ, ನಾನು ಜಗನ್. ಯಾರವಿ? ಜಗನ್? ಸರಿಯಾದ ಸಮಯಕ್ಕೆ ಅಪ್ಸಕ್ನ ಕಾಲ್ ಮಾಡೈತೆ. ಇವ್ರು ನೆಮ್ಮದಿಯಲ್ಲ, ಹಿಂಗೆ ಹಿಂಗೆ ಎಕ್ಕುಟ್ ಹಾಳಾಗೋಗ್ಬೇಕು. ಬಂದಾಗ್ಲಿಂದ ವರ್ಕಲ್ಲಿ ಬ್ಯುಸಿಯಾಗಿದ್ದೆ, ನಿಮಗೆ ಕಾಲ್ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಹೌ ಯು? ನಾನು ಚೆನ್ನಾಗಿದ್ದೀನಿ. ನನ್ನ ನಂಬರ್ ಸೇವ್ ಮಾಡಿಲ್ವಾ? ಯಾರಂತ ಕೇಳಿದ್ರಿ? ಅದು ಸಡನ್ನಾಗಿ ಪಿಕ್ ಮಾಡಿದ್ನಲ್ಲ, ಯಾರು ಅಂತ ಗಮನಿಸ್ಲಿಲ್ಲ. ನೀವು ನನ್ನ ಮಿಸ್ ಮಾಡ್ತಿದ್ದೀರಾ ಸುಮಾ? ಒಂದು ನಿಮಿಷ, ಅವ್ವ ಇಲ್ಲೇ ಇದ್ದಾಳೆ, ಕೊಡ್ತೀನಿ ರೀ. ಅಪ್ಪ, ಮಾತಾಡವಾ? ಅಲೋ, ಏನಪ್ಪ ಜಗನ್, ಸಂದಕ್ಕಿದೆಯಾ? ನಾನು ಸೂಪರ್ ಆಗಿದ್ದೀನಿ. ಬಂದಾಗ್ಲಿಂದ ಸುಮಾರಿಗೆ ಫೋನ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಮಾಡಿದೆ. ಅಮ್ಮ ಮನೆ ಹತ್ರ ದಿನ ಬರ್ತಿದ್ದಾರಾ? ಹ್ಞೂ ಬರ್ತಾವ್ರಿ. ಅಮ್ಮನ ಕಡೆ ಗಮನ ಕೊಡಿ ಅಮ್ಮ, ಟೈಮಿಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅವರು. ಹ್ಞೂ ಹೇಳ್ತೆ. ಹ್ಞೂ ಮತ್ತು ಮದುವೆ ಕಾರ್ಯ ಎಲ್ಲ ಹೇಗೆ ನಡೀತಿದೆ ಅಮ್ಮ? ನಾನಿದ್ದಿದ್ರೆ ಎಲ್ಲ ಕಡೆ ನಾನೇ ಓಡಾಡ್ತಿದ್ದೆ, ಏನು ಮಾಡೋದು, ಕೆಲ್ಸದ ಬ್ಯುಸಿ. ಅಲ್ಲ, ಗೌರವ ನಿಮ್ಮ ತಾವೇನಾರ ಹೇಳಿಲ್ಲೇನಪ್ಪ? ಯಾವ ವಿಷಯದ ಬಗ್ಗೆ ಕೇಳ್ತಿದ್ದೀರಾ ಅಮ್ಮ? ಅದೇ ಕಣಪ್ಪ, ನಮ್ಮ ಸುಮನ್ ಮದುವೆ ವಿಷಯ. ನನಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಅದಕ್ಕೆ ಅಮ್ಮ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಮೇ ಬಿ ಇನ್ನೊಂದು 2 ದಿನದಲ್ಲಿ ಬರ್ತೀನಿ, ನಾನೇ ನಿಂತು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಈ ಹುಡುಗ ಮಾತಾಡೋದು ನೋಡಿರೆ ಗೌರಮ್ಮ ಇನ್ನೂ ಯಾವ ವಿಷಯನೂ ಹೇಳ್ದಂಗೆ ಕಾಣ್ತಿಲ್ವೇ? ನಾನಾಗೆ ಹೇಳಿದ್ರೆ ತೆಪ್ಪಾಯ್ತದೋ ಏನೋ, ಏನು ಮಾಡಲಿ? ಇದೇನವಿ, ಅವತ್ತು ಜಗನ್ ಬಂದಾಗ ತುಟಿಕ್ ಪಿಟಿಕ್ ಅನ್ಲಿಲ್ಲ, ಇವತ್ತು ಈಟೊಂದು ಖುಷಿಯಾಗಿದ್ಯಾ? ಮೆಚ್ಚಿದ ಹುಡುಗನ ಮದುವೆ ಆಗ್ತಿದ್ದೀನಿ ಅಂತ ಮನ್ಸು ತುಂಬಿ ಬರ್ತಿದೆ, ಅದಕ್ಕೆ ಈ ಖುಷಿ. ನಿನ್ನ ಮುಕ್ತ ಖುಷಿ ನೋಡಿ 7 ದಿನ ಆಗಿತ್ತು. ಏನು ಸುಮಾದೇವಿಯವರು ಸಚಿನ್ ಸ್ವಾಮಿ ಅವ್ರನ್ನ ಮದುವೆ ಆಗೋದಕ್ಕೆ ಫುಲ್ ಜೋಶಲ್ಲಿದ್ದಾರಾ? ಹ್ಞೂ ಕಣವಿ, ನೆಲದ ಮೇಕೆ ಕಾಲೇ ನಿಲ್ತಿಲ್ಲ ಅಂತಿದ್ದೀನಿ. ಏನ್ ಮದ್ವೆ ಹೆಣ್ಣೆ, ಫುಲ್ ಖುಷಿನಾ? ನನಗೆ ಅವ್ವ ಒಪ್ಕೊಂಡಿರೋದೇ ಖುಷಿ. ಒಪ್ಕೊಂಡಿರೋದಲ್ಲ, ಒಪ್ಸಿದ್ದು. ಹ್ಞೂ ಕಣವಿ, ಬಂಗಾರತ್ತೆ ಧೈರ್ಯ ಮಾಡಿ ಗೌರಮ್ಮಂತವ ಈಸೆ ಹೇಳಿಲ್ಲ ಅಂದಿದ್ರೆ ಇವತ್ತು ಇಟ್ಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ನಿಜವಾಗ್ಲೂ ನಾನು ಮತ್ತೆ ಸಚಿನ್ ಲೈಫಿಗೆ ಎಂಟ್ರಿ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವಾಗಲೂ ಒಂದೊಂದ್ಸಲ ಅನ್ಸುತ್ತೆ ಇದು ಕನಸ ಅಂತ. ನಿಜವಾದ ಪ್ರೀತಿಗೆ ಸೋಲಿಲ್ಲ ಸುಮಾ. ಸುಮಾ, ನೀನು ಬರೀ ಅತ್ತೆಗೆ ಮಾತ್ರ ಟ್ಯಾಂಕ್ಸ್ ಹೇಳೋದಲ್ಲ, ಸ್ನೇಹ ಕಂಟಿಯವ್ರಿಗೂ ಟ್ಯಾಂಕ್ಸ್ ಹೇಳಬೇಕು. ನೀನು ಪ್ರೀತಿ ಉಳ್ಸೋಕ್ಕೆ ಯೋಟೆಲ್ಲ ಕಷ್ಟ ಬಿದ್ದವ್ರು ಗೊತ್ತಾ? ನಾವಷ್ಟೇ ಅಲ್ಲ ಅಕ್ಕ, ಕಾಳಿ ಪುಷಿ ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ. ಮದುವೆ ಆದ್ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ. ಆಹಾ, ಯೋಟ್ ಕಂಜೂಸ್ ನೋಡು, ಮದುವೆ ಆದ್ಮೇಲೆ ಹೇಳ್ತಾಳಂತೆ. ಈಗ ಹೇಳಿದ್ರೆ ನಿನ್ ಗಂಟೆ ನೋಯ್ತದ? ಅಕ್ಕ, ಮದುವೆ ಆದ್ಮೇಲೂ ಹೇಗಿದ್ರು ಹೇಳ್ಬೇಕಲ್ವಾ, ಅದಕ್ಕೆ ಹೋಲ್ಸೆಲ್ಲ ಒಟ್ಟಿಗೆ ಹೇಳೋಣ ಅಂತ. ಹಲೋ ಮೇಡಮ್, ಸಚಿನ್ ಈಗಾಗಲೇ ನಿಮ್ಮನ್ನು ನೋಡಿ ಬಿದ್ದಾಗಿದೆ. ಇನ್ನು ಎಷ್ಟು ಅಂತ ರೆಡಿ ಆಗ್ತೀಯಾ? ಅವ್ರು ಬರೋ ಹೊತ್ತಾಯ್ತು, ಬೇಗ ಬಾ. ಅಕ್ಕ, ಒಂದು 5 ನಿಮಿಷ ಬಂದೆ. ಸರಿ, ನಾನು ಹೋಗಿರ್ತೀನಿ, ನೀವು ಬನ್ನಿ. ಅಕ್ಕ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಚಂದ ಕಾಣಿಸ್ತಿದ್ಯಾ ಕಣವಿ.
ಲೇ ಇದ್ರಾಗ ನಂದೇನಿಲ್ಲ ಐತೆ ಅವ್ರಿಬ್ರು ಪ್ರೀತಿ ಮಾಡ್ತವ್ರ ಒಂದಾದ್ರು. ಸುಮ್ಕೆ ಡವ್ ಮಾಡಬೇಡ ಗುರು. ಇವತ್ತು ಸಚಿನ್ ಸುಮ್ಮ ಒಂದಾಯ್ತವ್ರ ಅಂತಂದ್ರೆ ಅದಕ್ಕೆ ನೀನೇ ಕಾರಣ. ಲೇ ಇದ್ರ ನಂದೇನಿಲ್ಲಕಲ್ಲ. ನಮ್ಮವ್ವ ಪುಟ್ಟ ಅಂತ ಹೇಳಿದ್ದಕ್ಕೆ ಇದೆಲ್ಲ ಆಯ್ತಾ ಇರೋದು. ಬಂಗಾರಮ್ಮನವ್ರು ಪುಟ್ಟಕ್ಕಂತಾವ್ ಮಾತಾಡಿರ್ಬೋದು, ಆದ್ರೆ ನೀನ್ ನಿಮ್ಮ ಅವನ್ ತಾವು ಮಾತಾಡಿದಕ್ಕೆ ತಾನೆ ಇಷ್ಟೆಲ್ಲ ನಡೀತಿರೋದು. ಏನ ನಿನ್ ಗೋಳು? ನಂದು ಹೆಂಗಾರ ವರ್ಕೌಟ್ ಹಂಗೆ ಮಾಡು ಗುರು. ನಿಶ್ಚಿತಾರ್ಥ ಆಗದಾದ್ರೂ ಪರವಾಗಿಲ್ಲ, ಕೈ ಇಟ್ಕೊಂಡು ಓಡಾಡೋ ಸ್ಟೇಜ್ಗಾರು ತಗೋಬಾ ಗುರು. ಬರೀ ಕೈ ಹಿಡ್ಕೊಂಡು ಓಡಾಡ್ರೆ ಸಾಕ? ನಾವಿಬ್ರು ಒಂದಾದ್ರೆ ಮದ್ವೆ ತಾನಾಗೆ ಆಯ್ತದೆ. ಲೈ ಸುಮಾ ಸಚಿನ್ ಇಬ್ರು ಪ್ರೀತಿ ಮಾಡಿದ್ರು, ಅದಕ್ಕೆ ಅವ್ರಿಬ್ರು ಒಪ್ಸೋದ್ ಅಷ್ಟೊಂದು ಕಷ್ಟ ಆಗಿಲ್ಲ. ಆದ್ರೆ ನಿನ್ನ ಇಷ್ಟೇ ಅದು ಹಂಗಲ್ಲಕಲ್ಲ. ಅದ್ ಹೆಂಗಾರ ಇರ್ಲಿ, ನೀನ್ ಮನ್ಸ್ ಮಾಡಿದ್ರೆ ಅದು ಹಾಗೆ ಆಯ್ತದೆ. ನನ್ನ ಮಗನೇ ಲೇ, ನಿನ್ ಮ್ಯಾಗ ಸಾನವ್ರಿಗೆ ಯಾವ್ದೇ ಭಾವನೆ ಇಲ್ಲಕಲ್ಲ. ಗುರು ಅದ್ ಬರಂಗ್ ಮಾಡಕ್ಕೆ ತಾನೆ ನಿನಗೆ ಹೇಳ್ತಿರೋದು. ಲೇ ನಾನೇನ್ ಬ್ರಹ್ಮನೇನ್ಲ ಸಾನವ್ರ ಮನ್ಸಲ್ಲಿ ಕೇಳಿ ನಿನ್ ಮ್ಯಾಗ ಪ್ರೀತಿ ಬರ್ಸಕ್ಕೆ? ಗುರು ಈಗೇನು ನೀ ನನ್ನ ಲವ್ ಗುರು ಆಗಿ ನಂಗೆ ಸಹಾಯ ಮಾಡ್ತೀಯ ಇಲ್ವೋ? ಏನೋ ನಿನ್ ಗೋಳು ಸರಿ ಕಲ. ಆದ್ರೆ ನಾನು ಸಾನವ್ರತ ನಿನ್ನ ಇಚ್ಛೆನ ನೇರವಾಗಿ ಮಾತಾಡಕ್ ಹಾಕಿಲ್ಲ. ಆದ್ರೆ ಸಾನವರ ನಿನ್ ಕಡೆ ಹೋಲಂಗೆ ಐಡಿಯಾ ಕೊಡ್ತೀನಿ, ನೀನೇ ಮಾಡ್ಕೋಬೇಕು. ಅದ್ ಏನು ಅಂತ ಹೇಳು ಗುರು. ಸಾರ ನನ್ಗೆ ಒಲಿತಾಳೆ ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಇಲ್ಲ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ.